ಎರಡೂವರೆ ವರ್ಷ 2 ವರ್ಷ 3 ತಿಂಗಳಾಯ್ತು, ಒಂದು ದಿನ ಕರೆದಿಲ್ಲ. ಬನ್ರಿ ಡೆಲ್ಲಿಗೆ ಹೋಗೋಣ, ಅನುದಾನ ಕೇಳೋಣ ಅಂತ. ಆದ್ರೆ ದಿನ ಕಾಮೆಂಟ್ ಅಂತೂ ಇದ್ದೇ ಇರ್ತದೆ, ಡೈಲಿ ಕಾಮೆಂಟ್. ಕೊಟ್ಟಿರೋದ್ರ ಇದ್ರನ್ನ ಹೇಳಲ್ಲ. ಅಶೋಕಣ್ಣ, ಆಮೇಲೆ ಮಾತಾಡ್ರಿ. ಈಗ ನಿನ್ನ ಮುಹೂರ್ತನೇ ಹೇಳ್ಬಿಡ. ಹಂಗೇನೆ ನೀನ್ ಯಾವತ್ತು ಹೇಳ್ತೀಯ ನಾನು ಅವತ್ತು ರೆಡಿ. ಇಬ್ರು ಯಾವತ್ತು ಮಾತಾಡಿ ಹೇಳ್ತೀರಾ ಅವತ್ತು ನಾನು ಮಾತಿಲ್ಲ. ತಾವಿಬ್ರು ವಿರೋಧ ಪಕ್ಷ ನಾಯಕರು, ಬೆಂಗಳೂರು ನಗರ ಸಚಿವರು, ತಾವು ಯಾವತ್ತು ಹೇಳ್ತೀರಾ ಅವತ್ತು ನಾವೆಲ್ಲ ಬೆಂಗಳೂರು ಶಾಸಕರು ಬರ್ಲಿಕ್ಕೆ ರೆಡಿ ಇದೀವಿ. ಶುಭ ಮುಹೂರ್ತ 2 ದಿವಸ ಮುಂಚೆನೆ ಹೋಗಿರ್ತೀವಿ. ಬಸವರಾಜ್, ಶುಭ ಮುಹೂರ್ತ, ಶುಭಗಳಿಗೆ ಶುಭವಾರ ಇವರೇ ಫಿಕ್ಸ್ ಮಾಡ್ಲಿ, ಅವತ್ತೇ ಹೋಗ್ಬಿಡೋಣ. ನೀವಿಬ್ರು ನೀವಿಬ್ರು ಮಾತಾಡಿ ಹೇಳಿ ಅಷ್ಟೇ. ನೀವಿಬ್ರು ಮಾತಾಡಿ ಹೇಳಿದ್ರೇನೆ ತೀರ್ಮಾನ ಆಗೋದು. ಅಧ್ಯಕ್ಷರೇ, ಈಗ ಅದ ವಿರೋಧ ಪಕ್ಷ 2 ನಿಮಿಷದ ಮೇಲೆ ಮಾತಾಡಲ್ಲ. ವಿರೋಧ ಪಕ್ಷದ ನಾಯಕರು ಮಾತಾಡ್ತೀಯಾ? ಇಲ್ಲ ಸರ್, ತಾವು ಮಾತಾಡಿ. ಈಗ ಮೇಜರ್ ಹೇಳಿದ್ರು ಮೆನು ಚೆನ್ನಾಗಿತ್ತು ಸರ್, ಈಗ ಅರ್ಜೆಂಟ್ ನಮ್ ಗ್ರಾಂಟ್ ಏನ್ ಕೊಡ್ತಾರೆ ಅದನ್ನ ಹೇಳ್ರಿ. ಅದೇ ಸೋಮವಾರ ಕೊಡ್ತೀನಿ, ಆಮೇಲೆ ಯಾವ ಪಡಿಸ್ತಾರೋ ಅದು ಕೊಡ್ಲಿ. ಸೋಮವಾರ ಅಂತ ಗಣೇಶನ್ ಇದ್ದಂಗಿಲ್ಲ, ನಾವು ಗಣೇಶನ್ ಸೋಮವಾರ ಅನೌನ್ಸ್ ಮಾಡ್ತಾರಂತೆ. ಸೋಮವಾರ ಅನೌನ್ಸ್ ಮಾಡ್ತೀರಾ ಸರ್? ನೀವು ಕೇಳ್ಬಿಡಿ ಸರ್, ನಮ್ಮ ಪರವಾಗಿ ಎಲ್ಲ ಮಾತಾಡೋದು ಬೇಡ. ಸಾಹೇಬ್ರೆ, ಪೈಪ್ ಲೈನಲ್ಲಿ ಫ್ಲೈಓವರ್ ಮಾಡ್ತೀನಿ ಅಂತ ಹೇಳಿದ್ರಿ, ಅದು ಮರ್ತೋಗ್ಬಿಟ್ಟಿದೆ ಸರ್. ಸಾರಿಕೆಯಿಂದ ಬಿಡಿ 80 ಫೀಟ್ ರೋಡ್ ಪೈಪ್ ಲೈನ್ ರೋಡಲ್ಲೇ ಫ್ಲೈಓವರ್ ಮಾಡ್ತೀನಿ ಅಂತ ಹೇಳಿದ್ರಿ, ಅದು ಸ್ವಲ್ಪ ಸರ್. ಅದು ಜೈನ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ 1 ನಿಮಿಷ. ಈಗ ಸೋಮಣ್ಣವ್ರು 1-2 ನಿಮಿಷ ಮಾತಾಡ್ತಾರಂತ, ಆಮೇಲೆ ನೀವು ಮಾತಾಡ್ರಿ. ಸನ್ಮಾನ್ಯ ಅಧ್ಯಕ್ಷರೇ, ಜಯನಗರ ರಾಘವೇಂದ್ರ ಮಠದಿಂದ ಸಾರಕ್ಕಿ ಮೇಲೆ ಪೈಪ್ ಲೈನ್, ಕಾವೇರಿ ಪೈಪ್ ಲೈನ್ ಅಲ್ಲಿ ಒಂದು ನೈಸ್ ರೋಡ್ ತನಕ ಒಂದು 300 ಕೋಟಿ ರೂಪಾಯಿ ಅಷ್ಟು ನಾವು ಫ್ಲೈಓವರ್ ಮಾಡ್ತೀವಿ ಅಂತ ಅದೊಂದು ಪ್ಲಾನ್ ರೆಡಿ ಇದೆ. ಎಲ್ಲಿಂದ? ರಾಘವೇಂದ್ರ ಸ್ವಾಮಿ ಮಠದಿಂದ ನೈಸ್ ರೋಡ್ ತನಕ ದಯಮಾಡಿ ಅದು ಅನೌನ್ಸ್ಮೆಂಟ್ ಮಾಡಿ ಸರ್. ಎಂಟೈರ್ ನೈಸ್ ರೋಡಿಂದ ಹೋಗುವಂಥ ಕೆಲಸ. ಎರಡನೇದು, ನಾಯಕರೇ ಇಷ್ಟೆಲ್ಲ ತಾವು ಹೇಳಿದ್ದೀರಾ, ನಾವು ಕೂಡ ನೀವು ಹೇಳ್ದಂಗೆ ಈ ಖಾತಾ ಮಾಡಿಸ್ತಾ ಇದ್ದೀವಿ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂದರೆ, ಸುಮಾರು ನನ್ನ ಕಾನ್ಸ್ಟಿಟ್ಯೂನ್ಸಿನಲ್ಲೇ 60,000 ಮನೆ ಇದೆ, 15,000 ಈ ಖಾತಾ ಆಗಿಲ್ಲ. ಸರ್ವರ್ ಸಮಸ್ಯೆ ಆಗಿದೆ. 5-6 ನಿಮಿಷಕ್ಕೆ ಒಂದು ಖಾತಾ ಆಗ್ತಾಯಿದೆ. ದಯಮಾಡಿ ಅಂತ ಸರಳೀಕರಣ ಮಾಡಬೇಕು ಈ ಖಾತಾಗಳನ್ನ. ಇಲ್ಲ ಅಂತಂದ್ರೆ ಜನ ಬರ್ತಾರೆ, ಟೋಕನ್ ಕೊಡ್ತಾರೆ, ಇದಕ್ಕೆ 50 ಆಗ್ತಿಲ್ಲ. ಅಧಿಕಾರಿಗಳು ಕಷ್ಟಪಡ್ತಿದ್ದಾರೆ. ದಯಮಾಡಿ ಹೇಳಿ ಅಧಿಕಾರಿಗಳಿಗೆ, ಸರ್ವರ್ನ ಇದು ಜಾಸ್ತಿ ಮಾಡಿಕೊಂಡು ಫಾಸ್ಟಾಗಿ ಈ ಖಾತಾ ಮಾಡಬೇಕು. ಇನ್ನೊಂದು ತಾವು ಹೇಳಿದ್ರೆ ಎಲ್ಲವೂ ಚೆನ್ನಾಗಿ ಹೇಳಿದ್ರೆ, ಆದರೆ B-ಸ್ಪೈಲ್ ಅಂತ ಏನು ಮಾಡಿದ್ದೀರಾ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡಲ್ಲಿ, ಮಾನ್ಯ ಅಧ್ಯಕ್ಷರೇ, ಇದರಲ್ಲಿ ಚೀಫ್ ಸೆಕ್ರೆಟರಿ ಅಧ್ಯಕ್ಷರಾಗಿರ್ತಾರೆ. ಎಲ್ಲ BWSSB, BBMP ಎಲ್ಲ ಅಧಿಕಾರಿಗಳು ಮೆಂಬರ್ ಆಗ್ತಾರೆ. ಪೂಜ್ಯ ಮಹಾಪೌರರು ಕೂಡ ಅದಕ್ಕೆ ಮೆಂಬರ್ ಆಗ್ತಾರೆ. ಆದರೆ ಈ ಏನೊಂದು ಪ್ಲ್ಯಾನ್ ಮಾಡ್ತಾರೆ, ಇದು ಶಾಸಕರಿಗೆ ಗೊತ್ತಿರಲ್ಲ, MP ಗಳಿಗೆ ಗೊತ್ತಿರಲ್ಲ. ದಯಮಾಡಿ ಏನಾರ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅಂತಂದರೆ ಆ ಶಾಸಕರನ್ನ ಮೀಟಿಂಗ್ ಕರೆದು, ಯಾಕೆಂದರೆ 1 ಲಕ್ಷ ಕೋಟಿ ರೂಪಾಯಿಯಷ್ಟು ಫ್ಲೇವರು, ಅಂಡರ್ ಪಾಸ್ಗಳು, ಮೆಟ್ರೋ ಎಲ್ಲ ಕೂಡ ಮಾಡ್ತಾಯಿದ್ದಾರೆ. ಶಾಸಕರ ಗಮನಕ್ಕೆ ಬರಬೇಕು. B-ಸ್ಮಾರ್ಟ್ ಸರ್, ಬರೀ ಪೂಜ್ಯ ಮಹಾಪೌರ ಮಾತ್ರ ಮೆಂಬರ್ ಆಗಿದ್ದಾರೆ. ಆ ಒಂದು ಪ್ಲ್ಯಾನ್ ಮಾಡಬೇಕಾದ್ರೆ ಆಯಾ ಕ್ಷೇತ್ರ ಶಾಸಕರನ್ನ ಆ ಒಂದು ಪ್ಲ್ಯಾನ್ ಮಾಡಿದಾಗ ಅದಕ್ಕೆ ಸೇರಿಸ್ಕೋಬೇಕು ಅಂತ ನಮ್ಮಲ್ಲಿ ಮಾಡ್ಕೊತೀವಿ. ಮೂರನೇದು, ಒಂದು ನಾಯಿ ಕಾಟ ಒಂದು ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಸಾವು ನೋವುಗಳು ಆಗ್ತಿದೆ, ಇದು ನಿಯಂತ್ರಣ ಆಗ್ತಿಲ್ಲ. ಇದಕ್ಕೆ ಮೊನ್ನೆ ನಿಮ್ಮ ಅಧಿಕಾರಿಗಳು ನಾವು ಒಂದು ಲಿಖಿತ ಉತ್ತರವನ್ನು ಕೊಟ್ಟಿದ್ದೀರಾ. ಮಾನ್ಯ DCM ಸಾಹೇಬರು ಲಿಖಿತ ಉತ್ತರ ಕೊಟ್ಟಿದ್ದೀರಾ. ದಯಮಾಡಿ ಬೆಂಗಳೂರಿನ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿ ಸಚಿವರು, ಏನೆಲ್ಲ ವಿರೋಧ ಪಕ್ಷದವರು, ಆಡಳಿತ ಪಕ್ಷದ MLAಗಳು ಮಾತನಾಡಿದ್ದಾರೆ, ಅದಕ್ಕೆಲ್ಲ ಸರಿಯಾದ ಉತ್ತರವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ. ನಮ್ಮ ಕ್ಷೇತ್ರದಲ್ಲಿ ಮೇಜರ್ ರೋಡ್ಗೆ ಏನು ತೊಂದರೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ, ವೈಟ್ ಟಾಪಿಂಗಿಗೆ ತೊಂದರೆ ಇಲ್ಲ. ತೊಂದರೆ ಇರ್ತಕ್ಕಂಥದ್ದು ವಾರ್ಡ್ ರೋಡ್ಗಳಿಗೆ ತೊಂದರೆ ಇರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರೇ. ರಾಜಕಾಲುವೆಗೆ ಹಣ ಬಿಡುಗಡೆ ಮಾಡ್ತಾರೆ, ಮೇಜರ್ ರೋಡ್ಗೆ ಹಣ ಬಿಡುಗಡೆ ಮಾಡ್ತಾರೆ, ವೈಟ್ ಟಾಪಿಂಗಿಗೆ ಹಣ ಬಿಡುಗಡೆ ಮಾಡ್ತಾರೆ. ಆದರೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ವಾರ್ಡ್ ರೋಡ್ಗಳು ಸನ್ಮಾನ್ಯ ಅಧ್ಯಕ್ಷರೇ. ಪ್ರತಿ ವಾರ್ಡಲ್ಲಿ ಹೋದಂಥ ಬೂತ್ ಅಂತ ಸಮಯದಲ್ಲಿ
ವಾರ್ಡ್ ರೋಡ್ಗಳು ನೋಡಿ 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 ಅಂತ ಹೇಳ್ತಾ ಇರ್ತಾರೆ. ಅದು ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಕೂಡ ತಂದಿದ್ದೇವೆ. ಉಪಮುಖ್ಯಮಂತ್ರಿಗಳು 2 ವರ್ಷ ಕಂಪ್ಲೀಟ್ ಆದಮೇಲೆ ಐತಿಹಾಸಿಕ ತೀರ್ಮಾನವನ್ನು ಅನೇಕ ಕಾರ್ಯಕ್ರಮಗಳನ್ನು ಬೆಂಗಳೂರಲ್ಲಿ ಮಾಡಿದ್ದಾರೆ. ಯಾವುದು ಇಂಥದ್ದು ಮಾಡಲಿಲ್ಲ ಅಂತಕ್ಕಂಥದ್ದಿಲ್ಲ. ಆದರೆ ಅವರಿಗೆ 8ನೇ ಗುಂಡಿಗೆ ಒಂದು ಒಳ್ಳೆ ಡಿಸಿಷನ್ನ ಬೆಂಗಳೂರಲ್ಲಿ ತೆಗೆದುಕೊಳ್ತಕ್ಕಂಥದ್ದನ್ನ ನಾನು ಭಾಳ ಹತ್ತಿರದಿಂದ ನೋಡಿದ್ದೇನೆ. ಅದಕ್ಕೆ ಬೆಂಗಳೂರಿನ ಎಲ್ಲ ಶಾಸಕರುಗಳು ಕೂಡ ಒಗ್ಗಟ್ಟಾಗಿ ಅವ್ರು ಏನು ಮಾಡ್ತಿದ್ದಾರೆ ಅವರಿಗೆ ಸಂಪೂರ್ಣ ಬೆಂಬಲ ಕೂಡ ಕೊಡ್ತಾ ಇದ್ದೇವೆ. ಅದರಿಂದ ಮುಂದಿನ ದಿವಸಗಳಲ್ಲಿ ಈಗ ಫೆಬ್ರವರಿ ಮಾರ್ಚ್ಗೆ ಕಾರ್ಪೊರೇಷನ್ ಚುನಾವಣೆ ಮಾಡಬೇಕು ಅಂತಕ್ಕಂಥದ್ದು ಹೊರಟಿದ್ದಾರೆ ಗ್ರೇಟರ್ ಬೆಂಗಳೂರು. ಅದಕ್ಕಿಂತ ಮುಂಚೆ ನಮ್ಮ ಎಲ್ಲ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಆದರೆ ನಾವು ಜನಗಳಿಗೆ ಫೇಸ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆಮೇಲೆ 5 ಕಸದ ಘಟಕಗಳು ಸನ್ಮಾನ್ಯ ಅಧ್ಯಕ್ಷರೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಅದು 5 ಘಟಕಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ತಮ್ಮ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ.